ಪಟ್ಟದ ಫೈಟ್ ಮಧ್ಯೆ ಸಿಎಂ ಡಿಸಿಎಂ ಒಟ್ಟಿಗೆ ಪ್ರತ್ಯಕ್ಷರಾಗಿದ್ದಾರೆ. ಒಂದೇ ಕಾರಿನಲ್ಲಿ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಲೋಕಭವನದಿಂದ ವಿಧಾನಸೌಧಕ್ಕೆ ಒಟ್ಟಿಗೆ ಬಂದರು. ಒಂದ್ ಕಡೆ ದೆಹಲಿಯಲ್ಲಿ ಪಟ್ಟದಾಟ ಜೋರಾಗಿದೆ. ಅಂದರೆ ರಾಜ್ಯದಲ್ಲಿ ಒಗ್ಗಟ್ಟಿನ ಆಟ, ಒಗ್ಗಟ್ಟಿನ ಸಂದೇಶ ರವಾನಿಸೋ ಪ್ರಯತ್ನ ಆಗ್ತಿದೆಯಾ? ಸಿಎಂ ಡಿಸಿಎಂ ಒಟ್ಟಿಗೆ ಒಂದೇ ಕಾರಿನಲ್ಲಿ ಬಂದಂತಹ ದೃಶ್ಯ ನೋಡ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಸಿಎಂ ಡಿಸಿಎಂ ಭೇಟಿ ಕೊಟ್ಟದ್ದು ಒಂದೇ ಕಾರಿನಲ್ಲಿ ಬಂದಿದ್ದಾರೆ. ಲೋಕಭವನದಿಂದ ವಿಧಾನಸೌಧಕ್ಕೆ ಒಟ್ಟಿಗೆ ಆಗಮಿಸಿದ್ದಾರೆ. ಏನೋ ಬದಲಾವಣೆಯಾಗುತ್ತೆ, ಆಗೋದಾದರೆ ಯಾರಿಗೆ ಪಟ್ಟ, ಏನೇನು ಬದಲಾವಣೆ, ಇದೆಲ್ಲದರ ಬಗ್ಗೆ ಚರ್ಚೆ ಜೋರಾಗಿದೆ. ಸಾಕಷ್ಟು ಜನ ಸಚಿವರುಗಳು, ಸಿಎಂ ಆಪ್ತರು ದೆಹಲಿ ಪರೇಡ್ ನಡೆಸಿದ್ದಾರೆ. ಅಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪಟ್ಟದಾಟ ಆಗ್ತಾ ಇದ್ದರೆ ರಾಜ್ಯದಲ್ಲಿ ಒಗ್ಗಟ್ಟಿನ ಆಟ ಕಂಡು ಬರ್ತಾ ಇದೆ. ಸಿಎಂ ಡಿಸಿಎಂ ನೋಡಿ ಗಮನಿಸ್ತಾ ಇದ್ದೀವಿ, ಒಂದೇ ಕಾರ್ನಲ್ಲಿ ಬಂದರು. ವಿಧಾನಸೌಧಕ್ಕೆ ಇಬ್ಬರು ನಾಯಕರುಗಳು ಕೂಡ ಒಟ್ಟಾಗಿ ಆಗಮಿಸಿರುವಂತಹ ದೃಶ್ಯ ಇದು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಲೇ ಬರ್ತಿದ್ದಾರೆ. ಆದರೆ ಅವರದ್ದೇ ಆಪ್ತರು ತಮ್ಮ ತಮ್ಮ ಆಯ್ಕೆ ಬಯಕೆಗಳನ್ನು ಹೇಳ್ತಲೇ ಬರ್ತಿರುವಂಥದ್ದು. ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ. ಆ ನಿರ್ಧಾರ ಬರೋದು ಯಾವಾಗ? ಆ ನಿರ್ಧಾರ ಏನಾಗಿರುತ್ತೆ? ಬದಲಾಗೋದಾದರೆ ಪಟ್ಟ ಯಾರ ಪಾಲಿಗೆ? ಅವರದ್ದೇ ಆಪ್ತರು, ಶಾಸಕರುಗಳು ತ್ಯಾಗದ ಮಾತನಾಡ್ತಿದ್ದಾರೆ. ಜೊತೆಗೆ 2013 ಸಂದರ್ಭದಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಅವರಿಗೂ ಈಗಿನಿಗೂ ವ್ಯತ್ಯಾಸ ಇದೆ ಅನ್ನುವಂಥ ಮಾತನ್ನು ರಾಜಣ್ಣ ಮಾತನಾಡ್ತಾ ಇದ್ರು.